ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೌನ. ಸೊ ವೆಲ್ಕಮ್ ಟು ಮೌನ ಗುಡ್ಡೆ ಮನೆ ಯೂಟ್ಯೂಬ್ ಚಾನಲ್. ಪೂಲ್ ವಿಲ್ಲಾ ಚೂಸ್ ಮಾಡಿದ್ದೀವಿ. ಸೊ ಹೀಗಿದೆ ರೂಮ್. ಬಾತ್ ಟಬ್ ಕಾಣ್ತಾ ಇದೆ ಇಲ್ಲಿಂದಾನೆ. ಅಂಡ್ ಐ ಲವ್ ಬಾತ್ ಟಬ್. ತುಂಬ ಟೈಮ್ ಆದಮೇಲೆ ನಾನು ವೀಡಿಯೋ ಬಿಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಮೇಲೆ. ಅಂತ ನಾನು ತುಂಬ ಬ್ಯುಸಿ ಇದ್ದೆ ಆ್ಯಂಡ್ ನನಗೆ ಹೋಗೋದಕ್ಕೂ ಟೈಮ್ ಇರಲಿಲ್ಲ ಎಲ್ಲಿಗೂ. ಸೊ ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ನಾನು ಎಲ್ಲೋ ಹೊರಟಿದ್ದೀನಿ. ಎಲ್ಲಿಗೆ ಅಂತ ನಿಮಗೆ ಹೇಳಲ್ಲ, ಎಲ್ಲಿಗೋ ಹೊರಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಲ್ವ. ನಾನು ಮೇಕಪ್ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ಯಾಕಂದರೆ ನಾನು ನೈಟ್ ಟ್ರಾವೆಲ್ ಮಾಡ್ತಿರೋದ್ರಿಂದ. ಸೊ ಐ ಶುಡ್ ಬಿ ಕಂಫಿ ಅಂತ ಹೇಳಿಬಿಟ್ಟು ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು ಪಾರ್ಕಿಂಗ್ ಎಲ್ಲ ಆಗಿಟ್ಟಿದ್ದೀನಿ. ಇನ್ನೇನು ಒನ್ ಹಾರಲ್ಲಿ ನಾನು ಹೊರಡ್ತೀನಿ. ಸೊ ಆಮೇಲೆ ಅರ್ಜೆಂಟಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಳ್ತಿದ್ದೀನಿ. ನಾನು ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನ? ಸೊ ಯಾ, ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ, ಲೈಕ್ ಅಬ್ರಾಡ್ ಎಲ್ಲಾದರೂ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ. ಬಟ್ ಐ ಕುಡಂಟ್. ಸೊ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಅದು ನಾನು ರೀಚ್ ಆದಮೇಲೆ ತೋರಿಸ್ತೀನಿ ಎಲ್ಲಿ ಅಂತ ಹೇಳಿಬಿಟ್ಟು. ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ವೀಡಿಯೋ. ಸೊ ತುಂಬ ಜನ ಹೇಳ್ತಾ ಇದ್ರಿ ನನಗೆ, ವೆಯ್ಟಿಂಗ್ ಫಾರ್ ಯೋರ್ ವೀಡಿಯೋ ಅಂತ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ವೀಡಿಯೋ ಮಾಡ್ತೀನಿ ಅಂತ. ಆ್ಯಂಡ್ ಐ ಗೆಸ್ ದಿಸ್ ಇಸ್ ದ ರೈಟ್ ಟೈಮ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಎಲ್ಲ ರೆಡಿ ಆಗಿದೆ. ಇನ್ನು ಅಮ್ಮ ಎಲ್ಲ ಅಡುಗೆ ಮಾಡಿಟ್ಟಿದ್ದಾರೆ. ಸೊ ಊಟ ಮಾಡಿಕೊಂಡು ಹೊರಡಬೇಕು ಅಷ್ಟೇ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ಲೈಕ್ ನಿಮ್ಮ ಸಾರಿ ವ್ಲಾಗ್ಸ್ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂತ. ಐ ಕುಡಂಟ್ ಡೂ ಇಟ್ ಬಿಕಾಸ್ ಆಫ್ ವೆರಿ ಹೆಕ್ಟಿಕ್ ಶೆಡ್ಯೂಲ್. ಸೊ ನಾನು ಸದ್ಯದಲ್ಲೇ ವೀಡಿಯೋಸ್ ಬಿಡ್ತೀನಿ ಸ್ಯಾರೀಸ್ ಬಗ್ಗೆ. ನಾನು ಎಲ್ಲೆಲ್ಲಿ ತಗೊಳ್ತೀನಿ, ಬಿಕಾಸ್ ಎಲ್ಲರೂ ಎಷ್ಟು ಇಷ್ಟಪಡ್ತೀರಾ ಅಂತ ನಾನು ಹಾಕೋ ಸ್ಯಾರೀಸ್ನ ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ನಾನು ಒಂದೊಂದು ಸಾರಿ ಹಾಕೋಗ್ಲೂ ನಿಮ್ಗಿಷ್ಟ ಆಗಲಿ ಅಂತಲೇ ಉಡ್ತೀನಿ. ಸೊ ಮೇ ಬಿ ಲೈಕ್ ನಿಮ್ಗಿಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಉಡ್ತೀನಿ. ಆ್ಯಂಡ್ ನಿಮಗೂ ಇಷ್ಟ ಆಗಿ ಪಾಪ ಲೈಕ್ ಎಲ್ಲ ಸೆಲ್ಲರ್ಸ್ ಕೂಡ ಹೇಳ್ತಾರೆ, ಎಲ್ಲ ಸ್ಟಾಕ್ ಎಲ್ಲ ಅವಾಗಲೇ ಖಾಲಿ ಆಗಿಬಿಡುತ್ತೆ ಮೇಡಮ್, ನೀವು ಹೇಳಿಬಿಡಿ ಮುಂಚೆನೇ, ನಾನು ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಸ್ಟಾಕ್ಸ್ನ ಅಂತ. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಲೈಕ್ ನಿಮ್ಗೆ ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಲೈಕ್ ಇಷ್ಟೊಂದು ಖುಷಿ ಪಡ್ತೀರಾ ನಾನು ಒಂದೊಂದು ಹಾಕೋದ್ರ ಬಗ್ಗೆನೋ ಅಂತ. ಐ ಆಮ್ ಸೋ ಹ್ಯಾಪಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ. ಆ್ಯಂಡ್ ಇವಾಗ ಟ್ರಾವೆಲ್ ವೀಡಿಯೋನ ನೋಡಿ ಯಾರೂ ಮಿಸ್ ಮಾಡಬೇಡಿ. ಪೂರ್ತಿ ನೋಡಬೇಕು, ಎಲ್ರಿಗೂ ಶೇರ್ ಮಾಡಬೇಕು ಆ್ಯಂಡ್ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮಾಡಿಲ್ಲ ಅಂದರೆ. ಆ್ಯಂಡ್ ಏನಾದರೂ ರಿವ್ಯೂಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. Nice car, yeah. Yeah. Nice car and nice lady. Yes. So we reached our location. ಒಂದೇ ಬೇಜಾರು, ಬ್ಯಾಗ್ನ ಸ್ವಲ್ಪ ಡೆಂಟ್ ಮಾಡಕ್ ಬಿಟ್ರು. ಹೊಸ ಬ್ಯಾಗ್ ತಗೊಂಡಿದ್ದೆ, ಅದೊಂದು ಬೇಜಾರಷ್ಟೇ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ರೀಚ್ ಆದೆ. ನೋ ಸ್ಲೀಪ್, ಹ್ಯಾವಿಂಗ್ ಅ ಕಾಫಿ. ಸೊ ಜಸ್ಟ್ ನಾವು ಹೋಟೆಲ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಅದೇ ತುಂಬ ಶೆಕೆ ಇದೆ.
ಸೊ ಫೈನಲಿ ರೂಮಿಗೆ ಎಂಟ್ರ್ ಆಗ್ತಾ ಇದ್ದೀನಿ ಆ್ಯಂಡ್ ಪೂಲ್ ವಿಲ್ಲ ಚೂಸ್ ಮಾಡಿದ್ದೀವಿ. ಸೊ ಹೀಗಿದೆ ರೂಮ್. ಇದು ಪೂಲ್ ಬಂದು ಹೀಗೆ ಆ್ಯಂಡ್ ಇಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು ಪೂಲ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಮೈ ಬೆಡ್ರೂಮ್. ಆ್ಯಂಡ್ ಬೆಡ್ರೂಮ್ ಪಕ್ಕದಲ್ಲೇ ಇದಕ್ಕೆ ಅಲ್ವಾ ವೆಯ್ಟ್ ಮಾಡೋದು. ಆರಾಮಾಗಿ ಸ್ನಾನ ಮಾಡಿಕೊಂಡು ಆ್ಯಂಡ್ ಇದೊಂದು ಸುಮ್ಮನೆ ಕುತ್ಕೊಳ್ಳೋ ಸೀಟರ್ ಥರ ಕೌಚ್ ಇದೆ. ಇದು ರೂಮ್. ಸೊ ಬ್ಯೂಟಿಫುಲ್. ಬಾತ್ ಟಬ್ ಕಾಣ್ತಾ ಇದೆ ಇಲ್ಲಿಂದಾನೆ. ಆ್ಯಂಡ್ ಐ ಲವ್ ಬಾತ್ ಟಬ್. ತುಂಬ ಚೆನ್ನಾಗಿದೆ ಅಲ್ಲ. ಇವತ್ತು ನಾನು ಇಲ್ಲೇ ಸ್ಟೇ ಆಗ್ತಿದ್ದೀನಿ. ಇವತ್ತಿನ ತುಂಬ ಪ್ಲಾನ್ಸ್ ಇದೆ. ಸೊ ಬೆಳಿಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ಚೆನ್ನಾಗಿ ನಾವು ಸಿಟಿ ಟೂರ್ಗೆ ಹೋಗ್ತಿದ್ವಿ. ಸಿಟಿ ಟೂರ್ ಹೋಗ್ತಾ ಹಾಗೆ ಫುಡ್ ಮಾಡ್ಕೊಳ್ಳೋಣ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು, ಅಲ್ಲಿಗೆ ಬಂದಿದ್ದೀವಿ. ಸೊ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಅಂದರೆ ನನಗೆ ಗೊತ್ತಿಲ್ಲ ಅಲ್ಲಿ ಫುಡ್ ಹೇಗಿರುತ್ತೆ ಅಂತ. ಅದಕ್ಕೆ ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ಐಟಮ್ಸ್ ಸ್ವಲ್ಪ ಆರ್ಡರ್ ಮಾಡಿದೆ ಅಷ್ಟೇ. ಆ್ಯಂಡ್ ಹೌ ಆಮ್ ಲುಕಿಂಗ್ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ಆ್ಯಕ್ಚುಲಿ ತುಂಬ ಬಿಸಿಲಿದೆ ಹೊರಗಡೆ, ಬಟ್ ಅಷ್ಟೊಂದು ಬೆವರೋಷ್ಟೆಲ್ಲ ಏನಿಲ್ಲ, ಬಟ್ ಬಿಸಿಲಿದೆ. ಅದಕ್ಕೆ ಫುಲ್ ಸನ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಂದಿದ್ದೇನೆ. ಆ್ಯಂಡ್ ಐ ಗಾಟ್ ಮೈ ಗುಚ್ಚಿ ಗ್ಲಾಸ್ ಆಲ್ಸೋ ಆ್ಯಂಡ್ ಐ ಹ್ಯಾಡ್ ಟು, ಬಿಕಾಸ್ ಬಿಸಿಲು ನೋಡಿ ನಂಗೆ ಭಯ ಆಗ್ಬಿಡ್ತು. ಆಮೇಲೆ ಟ್ಯಾನ್ ಆಗಿಬಿಟ್ರೆ ಅದನ್ನ ತೆಗಿಯೋದಕ್ಕೆ ಬೇಕು 1-2 ತಿಂಗಳು. ಅದಕ್ಕೆ ಎಲ್ಲ ಪ್ಯಾಕಾಗಿ ಬಂದ್ಬಿಟ್ಟಿದ್ದೀನಿ. ಫಸ್ಟ್ ಸನ್ ಕ್ರೀಮ್ ಎಲ್ಲ ಚೆನ್ನಾಗಿ ಹಚ್ಕೊಂಡು ಇವಾಗ ಇಲ್ಲಿ ತಿಂದುಬಿಟ್ಟು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀನಿ. ಅಂದರೆ ಲೈಕ್ ಬೇರೆ ಬೇರೆ ಪ್ಲೇಸ್ ವಿಸಿಟ್ ಮಾಡೋದಿದೆ. ಪುಕೆಟ್. ಸೊ ವಿ ಆರ್ ಇನ್ ಪುಕೆಟ್ ನಾವು. ಆ್ಯಂಡ್ ಪುಕೆಟಲ್ಲಿ ಏನೇನು ಪ್ಲೇಸ್ ಇದೆ ಎಲ್ಲ ತೋರಿಸ್ತೀನಿ. ಎಲ್ಲರೂ ಮಿಸ್ ಮಾಡದೆ ಮುಂದೆ ವಿಡಿಯೋ ನೋಡಬೇಕು, ಗೊತ್ತಾಯ್ತಾ? ಸೊ ಇವಾಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೆಲ್ಲ ರೂಬೀಸ್ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಜೆಮ್ಸ್ ಎಲ್ಲ ಇಟ್ಟಿದ್ದಾರೆ ಕಲೆಕ್ಟ್ ಮಾಡಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಬೇರೆ ಬೇರೆ ಥರ ಇಟ್ಟಿದ್ದಾರೆ. ಅಂದರೆ ಟೂರಿಸ್ಟ್ಗಳಿಗೆ ಬಂದು ನೋಡ್ಕೊಂಡು ಹೋಗ್ಬೋದು ಆ ಥರ. ಬೇರೆ ಬೇರೆ ಥರ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಅದನ್ನು ಇಡೋ ಥರ ಮಾಡಿದ್ದಾರೆ. ಹಾಯ್. ಸೊ ಬೇರೆ ಬೇರೆ ಥರ ಇದೆ ನೋಡಿ. ಇದು ಗಾಡ್ ಸೊ ಬ್ಯೂಟಿಫುಲ್. ಇದು ನೋಡಿ. ಸೊ ನಾವು ಫಸ್ಟ್ ಪ್ಲೇಸ್ ಇದಕ್ಕೆ ಬಂದಿದ್ದು. ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಎಲ್ಲ ಥರ ಸ್ಟೋನ್ಸ್ ಇಟ್ಟಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ರೂಬೀಸ್, ಡೈಮಂಡ್ಸ್, ಕ್ರಿಸ್ಟಲ್ಸ್. ಇಟ್ಸ್ ನೈಸ್. ಎಲ್ಲ ಫ್ಯಾಕ್ಟ್ರಿ ಅಂತೆ. ಅಂದರೆ ಒಂದೊಂದು ಕ್ರಿಸ್ಟಲ್ ಬಗ್ಗೆನೂ ಸ್ಟಡಿ ಮಾಡ್ತಾರೆ. ಆ್ಯಂಡ್ ಯಾ ಇಟ್ಸ್ ನೈಸ್. ಸೊ ನಾವು ಹೋಗಿದ್ದು ಪ್ಲೇಸ್ ಬಂದ್ಬಿಟ್ಟು ಇಟ್ಸ್ ಜೆಮ್ಸ್ ಗ್ಯಾಲರಿ ಪುಕೆಟ್. ಅದೇ ಫ್ಯಾಕ್ಟ್ರಿದೆಲ್ಲ ತೋರಿಸಿದ್ನಲ್ಲ, ಆ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಪರ್ಪಸಲ್ಲಿ ವೀಡಿಯೋಸ್ ಮಾಡೋ ಹಾಗಿರಲಿಲ್ಲ. ಆ್ಯಂಡ್ ಒಳಗಡೆ ಅಂದರೆ ಲೈಕ್ ವಾಟ್ ಎವರ್ ದ ಕ್ರಿಸ್ಟಲ್ಸ್, ಡೈಮಂಡ್ಸ್ ಶಾಪ್ ಏನಿದೆ, ಜ್ಯುವೆಲ್ರಿ ಶಾಪ್, ಅದರೊಳಗೆಲ್ಲೂ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಅಂದರೆ ಎಲ್ಲ ಥರ ಲೈಕ್ ಯಾವ್ದ್ಯಾವುದು ಝೋಡಿಯಾಕ್ ಸೈನ್ ಅಥವಾ ಅಂದರೆ ಯಾವ್ಯಾವ ಅಂದರೆ ರಾಶಿಗಳಿಗೆ ಒಂದೊಂದು ರಿಂಗ್ಗಳಿರುತ್ತಲ್ಲ, ಒಂದು ಕ್ರಿಸ್ಟಲ್ಗಳಿರುತ್ತಲ್ಲ, ಸಾರಿ, ಆ ಥರ ಲೈಕ್ ಎಲ್ಲ
ಎಲ್ಲ ಕ್ರಿಸ್ಟಲ್ಸ್ ಆಗಿರ್ಬೋದು ಅಥವಾ ಎಲ್ಲ ಡೈಮಂಡ್ಸ್ ಆಗಿರ್ಬೋದು ಆ್ಯಂಡ್ ಗೋಲ್ಡ್ ಆಗಿರ್ಬೋದು ಆ್ಯಂಡ್ ಸಿಲ್ವರ್, ಪರ್ಲ್ಸ್, ಪ್ಲಾಟಿನಿಯಮ್. ಸೊ ಈ ಬೇರೆ ಬೇರೆ ಥರ ಎಲ್ಲ ಶಾಪ್ ಇತ್ತು ಒಳಗಡೆ. ಅಂದರೆ ಎಲ್ಲ ರೀತಿ ಲೈಕ್ ಒಂದು ರೂಬಿ ಅಂದರೆ ಒಂದು ರೂಬಿ ಅಂತ ಹೇಳಿದ್ರೆ ರೂಬಿಲೇ ಬೇರೆ ಬೇರೆ ಥರ ರೂಬಿಗಳನ್ನ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಎಲ್ಲ ಕಡೆ ನೋಡಿದ್ರೂ ಪರ್ಲ್ಸೇ ಇತ್ತು. ಸೊ ನಂಗೆ ಪರ್ಲ್ ತಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ಐ ಬಾಟ್ ಸಿಲ್ವರ್ ಪರ್ಲ್ ರಿಂಗ್. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ಆ್ಯಂಡ್ ಇವಾಗ ಅದೆಲ್ಲ ಮುಗಿಸ್ಕೊಂಡು ಹೀಗೆ ಹೋಗೋಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಒಂದು ಕಡೆ ಹಾರ್ನ್ ಹಾಕಲ್ಲ. ಲೈಕ್ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇರ್ತಾರೆ ಅಂದರೆ ವೆಹಿಕಲ್ಸ್ಗಳೆಲ್ಲ ಲೈಕ್ ಅವ್ರವ್ರ ಪಾತಲ್ಲೇ ಹೋಗ್ತಿರ್ತಾರೆ. ಆ್ಯಂಡ್ ಏನು ಹೇಳೋದು, ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಅದೆಲ್ಲ ಕಾಣಿಸೇ ಇಲ್ಲ, ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇದೆ. ಆ್ಯಂಡ್ ಪೇಷನ್ಸಿಗೆ ಮೆಚ್ಚಬೇಕು ಗುರು ಇಲ್ಲಿ. ಅಪ್ಪ ಎಷ್ಟು ಪೇಷನ್ಸ್ ಇದೆಯೋ ಈ ಜನಕ್ಕೆಲ್ಲ. ಅಂದರೆ ತುಂಬ ಸ್ಪೀಡ್ ಇಲ್ಲ, ಎಷ್ಟು ಬೇಕು ಅಷ್ಟೇ ಸ್ಲೋಲಿ ಹೋಗ್ತಾರೆ ಆ್ಯಂಡ್ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಪೀಪಲ್ ಆರ್ ಹಿಯರ್ ಲೈಕ್ ರಿಯಲಿ ಲವಬಲ್. ಅಂದರೆ ಎಷ್ಟು ಪ್ರೀತಿಲಿ ಮಾತಾಡಿಸ್ತಾರೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇವಾಗ ನಾವು ಸನ್ಸೆಟ್ ನೋಡೋಕೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಪ್ಫುಲಿ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಿಮಗೆಲ್ಲ ಸನ್ಸೆಟ್ ತೋರಿಸ್ತೀನಿ. ಸನ್ಸೆಟ್ ನೋಡೋಕೆ ಬಂದಿದ್ದೀವಿ. ಬ್ಯೂಟಿ. ಎಲ್ಲರೂ ಬಂದಿದ್ದಾರೆ ನಮ್ಮ ಥರ ಸನ್ಸೆಟ್ ನೋಡೋದು.